ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತದ್ದು ನೆಕ್ಸ್ಟ್ 2026ಗೆ ಪ್ಯಾರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿಕ್ಕಿದೆ. ಬಟ್ ಪ್ಯಾರ್ ಸಿನಿಮಾದ ಒಂದು ಹಾಡು ಎಲ್ಲರ ಮೆಚ್ಚುಗೆ ಪಡೆದಿದೆ. 1 ಮಿಲಿಯನ್, 10 ಮಿಲಿಯನ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಓಡಿದಂಥ ಹಾಡುಗಳನ್ನು, ಆ ಹಾಡನ್ನು ಕಂಪೋಸ್ ಮಾಡಿದಂತಹ ಪಳ್ಳಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಅವರ ತಂಡ ಕೂಡ ಇದೆ, ಅವರನ್ನು ಮಾತಾಡೋಣ. ಸರ್, ಒಂದು ಹಾಡು ಸೂಪರ್ ಹಿಟ್ ಆಗಿದೆ ಈಗ ಆಲ್ರೆಡಿ. ಒಂದು ಪ್ರೀತಿಯ ಮೆಲೋಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ವಿಜುವಲ್ ಆಗಿರ್ಬೋದು, ನೀವು ಕೊಟ್ಟಿರುವಂಥ ಹಾಡುಗಳ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲವನ್ನು ಸೇರಿಸಿ ಒಂದು ಸೂಪರ್ ಆಗಿರುವಂಥ ಹಾಡು ರೆಡಿ ಆಗಿರೋದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಒಂದೇ ಮಾತಲ್ಲಿ ಹೇಳೋದಾದರೆ ತುಂಬ ಖುಷಿಯಾಗಿದೆ. ಈ ಪ್ರೀತಿ ತೋರಿಸಿದ ಇಡೀ ಕರ್ನಾಟಕದ ಜನತೆಗೆ ನಾನು ಹೃದಯ ತುಂಬಿದ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟು. ಒಂದೇ ಮಾತಲ್ಲಿ ಅಷ್ಟೇ ಯಾಕೆಂದರೆ ತುಂಬ ಖುಷಿಯಾಗಿದ್ದೀನಿ. ಇವತ್ತು ನಮ್ಮ ಹಾಡು ಲಾಂಚ್ ಆಗಿದೆ, ಹೊರಗಡೆ ತುಂಬ ಮೆಚ್ಚುಗೆ ಗಳಿಸಿದೆ. ಮ್ಯೂಸಿಕ್ ಲವರ್ಸ್ಗಳು ಅದನ್ನ ಕೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ. ತುಂಬ ಕಾಲ್ಸ್ಗಳು ಅವರವರ ಅಭಿಪ್ರಾಯ ಪ್ರಾಕ್ಸಿಸ್ನ ಹೇಳಕ್ಕೆ ಹೇಳ್ತಾ ಇದ್ದಾರೆ. ಸೊ ಮನಸ್ಸು ತುಂಬಿದೆ, ಖುಷಿಯಾಗಿದೆ. ರೆಗ್ಯುಲರ್ ಪ್ಯಾಟರ್ನ್ ವರ್ಕ್ ಮಾಡೋದಲ್ಲದೆ ಇದು ಒಂದು ನಮಗೋಸ್ಕರ ಖುಷಿ ಪಡೋಕ್ಕೋಸ್ಕರ ಮಾಡ್ಕೊಂಡಿರೋ ಕೆಲಸ ಥರ ಅನಿಸ್ತಾ ಇದೆ. ತುಂಬ ಖುಷಿ ಕೊಟ್ಟಿದೆ. ಎಸ್, ನಿಮಗೆ ಈ ಹಾಡು ರಿಲೀಸ್ ಆದಮೇಲೆ ಈಗ ಒಂದೇ ಮಾತಲ್ಲಿ ಹೇಳ್ತೀನಿ ಅಂದ್ರಿ, 1 ಮಿಲಿಯನ್ ವ್ಯೂಸ್ ಬೇರೆ ಆಗಿದೆ ಅದು ಯೂಟ್ಯೂಬಲ್ಲಿ ಆರ್ಗ್ಯಾನಿಕ್ ಆಗಿ. ಈಗ ನಿಮ್ಗೊಂದು ಬಂದಿರುವಂಥ ಒಂದು ಬೆಸ್ಟ್ ಕಮೆಂಟ್ ಅಥವಾ ಬೆಸ್ಟ್ ಒಂದು ರಿಯಾಕ್ಷನ್ಸ್ ಏನು ಅಂದರೆ ನಿಮಗೆ, ಓ ಮೈ ಗಾಡ್, ಇವರೆಲ್ಲ ನೋಡಿದ್ದಾರೆ, ಇಂಥವರಿಗೂ ನನ್ನ ಹಾಡಿ ತಲುಪಿದೆಯಲ್ಲ ಅಂದರೆ ಯಾವುದು? ಇನ್ಫ್ಯಾಕ್ಟ್ ಶ್ರೇಯಾ ಘೋಷಾಲ್ ಅವರೇ ಈ ಹಾಡನ್ನ ಕೇಳಿ ಅವರ ಪ್ರೈವೇಟ್ ಇದಲ್ಲಿ ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಪಾಪ್ಯುಲರ್ ಸಾಂಗ್ ಅಂತ ಹಾಕ್ಕೊಂಡಿದ್ದಾರೆ. ಅದು ನಂಗೆ ತುಂಬ ಖುಷಿ. ಅದು ಬಿಟ್ಟು ಈಗ ಜನಸಾಮಾನ್ಯರಲ್ಲಿ ಒಂದು ವ್ಯಕ್ತಿ ನನಗೆ ಒಬ್ಬರು ಫೋನ್ ಮಾಡಿದರು. ಹೊಸಪೇಟೆ ಇದತ್ರ ಅದು ಹಂಪಿ, ಅಲ್ಲಿಂದ ಒಬ್ಬರು ನನಗೆ ಫೋನ್ ಮಾಡಿದರು. ಸರ್, ನಿಮ್ಮ ಸಾಂಗ್ ಕೇಳಿದೆ, ನಾನು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದೀನಿ ಅಂತ. ಅವರು ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರು ನಮ್ಮನ್ನು. ಆಮೇಲೆ ಕೇಳಿದ್ರೆ, ಸರ್ ನನಗೆ 2 ಕಾಲಿಲ್ಲ ಸರ್ ನನಗೆ ಅಂದರು. ಅಯ್ಯೋ ಬೇಡಪ್ಪ, ನಾನೇ ಬರ್ತೀನಿ ಸರ್, ನಾನು ಹೊಸಪೇಟೆಯಲ್ಲಿ ಇದ್ದೀನಿ ಸರ್, ನಾನು ಬರೋಕ್ಕಾಗಲ್ಲ, ಬಟ್ ಸ್ಟಿಲ್ ನಾನು ನನ್ನದೇ ಕಾರಲ್ಲಿ ನಾನು ಡ್ರೈವ್ ಮಾಡಬಲ್ಲೆ ಅಂದರು. ಹೇಗೆ ಅಂದರೆ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ನನ್ನ ಕಾರ್ನ ಅಂದರು. ಸೊ ತುಂಬ ಖುಷಿ ಆಯಿತು. ಇನ್ನೊಂದು ಲೇಡಿ ಫ್ರಮ್ ಭದ್ರಾವತಿ, ಬ್ಲೈಂಡ್ ಅನಿಸುತ್ತೆ ಅವರು. ಅವ್ರಿಗೆ ಈ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗಿತ್ತಂತೆ. ಆವಾಗ ಅದನ್ನ ಕೇಳಿ ಅವರು ನನಗೆ ನಂಬರ್ ಎಲ್ಲೋ ನಾವು ತೊಗೊಂಡು ನನಗೆ ಫೋನ್ ಮಾಡಿದರು. ಸರ್, ನಂಗೆ ತುಂಬ ಖುಷಿ ಆಯಿತು ಸರ್, ನಾನು ಆಫ್ಟರ್ ಅಮೃತ ವರ್ಷಿಣಿ ಈ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಸರ್. ನಾನು ಹೇಳಿದೆ, ಅಮ್ಮ, ಅಮೃತ ವರ್ಷಿಣಿ ಕೂಡ ನಾನೇ ರೆಕಾರ್ಡ್ ಮಾಡಿದ್ದಮ್ಮ, 30 ವರ್ಷದ ಹಿಂದೆ ಅದನ್ನು ರೆಕಾರ್ಡ್ ಮಾಡಿದ್ದೆ ಸರ್. ನನ್ನ ರಿಂಗ್ ಟೋನು ಅದೇ ಸರ್, ನನ್ನ ಉಸಿರು ಪ್ರತಿ ಕ್ಷಣ ನನ್ನ ಮ್ಯೂಸಿಕ್ ಅಂತ ನಾನು ಏನು ಶ್ವಾಸ ಮಾಡ್ತೀನೋ ಅದಷ್ಟು ಅಮೃತ ವರ್ಷಿಣಿ ಸಾಂಗ್ ಆಗಿರ್ಬೋದು. ಇವಾಗ ಆ ಸಾಂಗ್ ಲೆವೆಲ್ಗೆ ಈ ಸಾಂಗ್ ಬಂದಿದೆ ಅಂತ ಅವ್ರು ಪ್ರಾಕ್ಸಿ ಹೇಳ್ಕೊಂಡ್ರು. ತುಂಬಾ ಖುಷಿಯಾಗೋಯಿತು ನನಗೆ. ಅಳಬೇಕಾ ಏನು ಮಾಡೋಕೆ ಬಿಟ್ರಲ್ಲಿ ಒಂಥರ ನನಗೊಂದು ಟಿಯರ್ಸ್ ಔಟ್ ಆಯಿತು ನನಗೆ. ಎಲ್ಲೋ ಮ್ಯೂಸಿಕ್ ಅನ್ನೋದು ಒಂದು ಎಷ್ಟೋ ಜನರುಗಳಿಗೆ ಔಷಧಿ ಆಗಿದೆಯಲ್ಲ ಅನ್ನೋದು ಖುಷಿ ಕೊಡ್ತು. ಎಸ್, ಆ ಔಷಧಿನ ನೀವು ಕೊಟ್ರಿ ಅನ್ನೋದು ಇನ್ನೊಂದು ಖುಷಿ ಅಲ್ವಾ? ಇಲ್ಲ, ಇಲ್ಲಿ ನಾನೊಬ್ಬನೇ ಅಲ್ಲ, ನಾನು ಒಬ್ಬ ತಂಡದ ನಾಯಕ, ಮ್ಯೂಸಿಕ್ ಡೈರೆಕ್ಟರ್. ನಾನು ತಂಡದ, ನನ್ನ ಹಿಂದೆ ನನ್ನ ಜೊತೆ ನನ್ನ ಹುಡುಗರು ಎಲ್ಲರೂ ಕೆಲಸ ಮಾಡಿದಾಗ ಮಾತ್ರನೇ ಒಂದು ತಂಡವಾಗಿ ಒಂದು ಹಾಡು ಬರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾನ್ಸೆಪ್ಟ್ ಅಂತ ಒಂದು ಕ್ರಿಯೇಟ್ ಆಗಬೇಕಲ್ಲ. ಈ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದು ಡೈರೆಕ್ಟರ್. ನಾನು ಮ್ಯೂಸಿಕ್ ಮಾಡ್ತೀನಿ ಅಂದರೆ ಏನು, ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಬೇಕು, ಆ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು. ಸೊ ಅಲ್ಲಿಂದ ಒಂದು ತಂಡ ಕಟ್ಟಬೇಕು. ತಂಡ ಕಟ್ಟಿದಾಗ ಒಂದು ನಾವೆಲ್ಲಿ ನಮ್ಮ ಜಾಣತನ ಇರುತ್ತೆ ಅಂದರೆ, ವಿ ಹ್ಯಾವ್ ಟು ಚೂಸ್ ದ ರೈಟ್ ಟೆಕ್ನಿಷಿಯನ್, ರ್ಯಾಂಕ್ ಟೆಕ್ನಿಷಿಯನ್ಸ್. ರ್ಯಾಂಕ್ ಟೆಕ್ನಿಷಿಯನ್ನು ಒಂದು 10 ರೂಪಾಯಿ ಜಾಸ್ತಿ ಇರ್ತಾರೆ ಬೆಲೆಯಲ್ಲಿ, ಬಟ್ ಔಟ್ಪುಟ್ ಹಂಗೆ ಇರುತ್ತೆ. ಸೊ ಅಲ್ಲಿ ನಮ್ಮ ಜಾಣತನ. ನಾನು ಸರ್ ಈ ಥರ ಮಾಡೋಣ, ಮ್ಯೂಸಿಷಿಯನ್ಸ್ ಈ ಥರ ಬೇಕು, ನಮಗೆ ರೆಹಮಾನ್ ಮ್ಯೂಸಿಷಿಯನ್ಸ್ ಬೇಕು, ಈ ಥರ ಮ್ಯೂಸಿಷಿಯನ್ಸ್ ಬೇಕು. ವಿ ಟ್ರಾವೆಲ್ಡ್ ಅಕ್ರಾಸ್ ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಇರೋವಂಥ ಬೆಸ್ಟ್ ಪ್ಲೇಯರ್ಸು ಆಯಾ ನೇಟಿವಿಟಿಗೆ ತಕ್ಕಂತೆ ಒಂದೊಂದು ಪ್ಲೇಯರ್ಸ್ಗಳು ಇರ್ತಾರೆ. ಈಗ ಆ ಥರದ ಮ್ಯೂಸಿಷಿಯನ್ಸ್ನ ಹುಡುಕಿ ಬಳಸ್ಕೊಂಡು ಮಾಡೋದ್ರಿಂದನೇ ಈ ಔಟ್ಪುಟ್ ಬಂದಿದೆ. ಇಲ್ಲಿ ಎಷ್ಟು ಖರ್ಚು ಅನ್ನೋದು ಸೆಕೆಂಡ್ರಿ, ಖರ್ಚು. ಇಲ್ಲಿ ಹೋಗಿ ನನಗೊಂದು ಧೈರ್ಯ ಬೇಕು ಪ್ರೊಡ್ಯೂಸರ್ ಹತ್ರ ಕೇಳೋಕ್ಕೆ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಲ್ಲ, ಇದಕ್ಕೆ ಇಲ್ಲೇ ಇದು ಇಲ್ಲ, ಈ ನೇಟಿವ್ ಪ್ಲೇಸಿಂದ ಈ ಥರ ಆರ್ಟಿಸ್ಟ್ನ ಕರ್ಕೊಂಡಾಗ ಈ ಥರ ಔಟ್ಪುಟ್ ಬರುತ್ತೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋದಲ್ಲಿ ಒಂದು ರೀತಿ ಗೆದ್ದಿದ್ದೀನಿ. ನನ್ನ ಪ್ರೊಡ್ಯೂಸರು ಅದನ್ನು ಕೋಪ್ರೇಟ್ ಮಾಡಿ ನಾನು ಏನು ಕೇಳಿದ್ದೀನೋ, 18 ಮೆಂಬರ್ಸ್ ವೈಲಿನ್ಸ್, 10 ಮೆಂಬರ್ಸ್ ಬ್ಯಾಕಿಂಗ್ ವೋಕಲ್ಸ್ ಹಾಡಿದರು.
4 ಜನ ತಬಲಾ ನುಡಿಸಿದ್ರು, ಫ್ಲೂಟು, ವಯಲಿನ್ಸು. ಓಹ್, ನಾನು ಏನು ಕೇಳಿದ್ದೀನಿ ಅಷ್ಟು ಕೊಟ್ಟಿದ್ದಾರೆ. ಅದರಿಂದ ಈ ಹಾಡು ಬಿಕಾಸ್ ಆಫ್ ಲೈವ್ ಇನ್ಸ್ಟ್ರುಮೆಂಟ್ಸ್ ಈ ಸಾಂಗ್ ಲೈವ್ಲಿ ಆಗಿದೆ. ಎಸ್. ಈಗ ಬೇಸಿಕ್ ಆಡಿಯನ್ಸ್ಗೆ ಹಾಡು ಅಂದರೆ ಹಾಡು ಅಷ್ಟು ಮಾತ್ರ ಬರುತ್ತೆ. ಈ ಮಾಸ್ಟರಿಂಗ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಟ್ರ್ಯಾಕ್ ಹಾಡು ಇಂಥದ್ದೆಲ್ಲ ಯಾವ ನಾಲೆಜ್ ಕೂಡ ಇರೋದಿಲ್ಲ. ಈ ಏನು ಮಾಸ್ಟರಿಂಗ್ ಅಂದರೆ, ಆಮೇಲೆ ಅದು ಲಂಡನ್ಗೆ ಹೋಗಿ ಮಾಸ್ಟರಿಂಗ್ ಮಾಡಿದ್ದೀರಿ ಅಂತ ಹೇಳಿದರೆ ಅದು ಏನು ವಿಷಯ? ಇಲ್ಲಿ ಏನಾಗುತ್ತೆ, ನಮಗೆ ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ಎಕ್ವಿಪ್ಮೆಂಟ್ಸ್, ಗ್ಯಾಜೆಟ್ಸ್, ಔಟ್ಬೋರ್ಡ್ ಎಕ್ವಿಪ್ಮೆಂಟ್ಸ್. ಸೊ ಅದರೊಳಗೆ ನಾವು ಮಾಡ್ತಾ ಇರ್ತೀವಿ. ಅಷ್ಟು ನಾವು ಇನ್ನೂ ಫಾರಿನ್ ಕಂಟ್ರೀಸ್ ಅಷ್ಟು ನಾವು ಟೆಕ್ನಾಲಜಿ ವೈಸ್ ಏನಾಗಿದ್ದೀವಿ, ಆ ಸ್ಟ್ಯಾಂಡರ್ಡಲ್ಲಿ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇಲ್ಲ. ಅದೊಂದು ಸ್ಯಾಡ್ ನ್ಯೂಸೇ, ಅದೊಂದು ಬೇಸರ ಸಂಗತಿನೇ. ನಾವೆಲ್ಲ ತಂತ್ರಜ್ಞರು ಎಲ್ಲರೂ ಇದ್ದೀವಿ ಇಲ್ಲಿ, ಆದರೆ ನಮಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಬೇಕಾಗಿರೋವಂಥ, ಈಗ ಒಂದು ಮೈಕು, ಈ ಮೈಕ್ ಚೆನ್ನಾಗಿಲ್ಲ ಅಂದರೆ ನನ್ನ ವಾಯ್ಸ್ ಚೆನ್ನಾಗಿ ಕ್ಯಾಪ್ಚರ್ ಆಗೋಲ್ಲ. ಇದರಲ್ಲಿ ವೆರೈಟೀಸ್ ಆಫ್ ಮೈಕ್ಸ್ ಇದೆ ಅಲ್ವಾ, ಆ ಥರ ವೆರೈಟೀಸ್ ಆಫ್ ಔಟ್ಬೋರ್ಡ್ ಗ್ಯಾಜೆಟ್ಸ್, ನಾವು ಗ್ಯಾಜೆಟ್ಸ್ ಅಂತ ಹೇಳ್ತೀವಿ. ಆ ಗ್ಯಾಜೆಟ್ಸ್ಗಳು ನಮ್ಮ ಹತ್ರ ಇಲ್ಲದೇ ಇದ್ದಿದ್ದರಿಂದ ನಾವು ವಿ ಅಪ್ರೋಚ್ಡ್ ಲಂಡನ್ ಸ್ಟುಡಿಯೋಸ್ ಅಂತ ಮಾಡಿದಾಗ ಅದರ ಔಟ್ಪುಟ್ಟೇ ಈಗ ಈ ಹಾಡು ಕೇಳ್ತಿದ್ದೀರಾ, ಅದು ಯಾವುದೇ ರೀತಿಯಲ್ಲೂ ಕರ್ಕಶವಾಗಿಲ್ಲ, ಹಿತವಾಗಿದೆ. ಆ ಹಿತವಾದ ಒಂದು ಬ್ಯಾಲೆನ್ಸ್ ಮಾಡೋದೇ ಮಿಕ್ಸ್ ಮಾಸ್ಟರ್. ಎಸ್. ಈಗ ಈ ಹಾಡು ರಿಲೀಸ್ ಆಗೋಕ್ಕಿಂತ ಮುಂಚೆನೇ ನಾವು ಈ ಹಾಡನ್ನು ಕೇಳಿದ್ದೀವಿ. ಯಾಕಂದರೆ ಇವರಿಬ್ಬರನ್ನ ನಾನು ಅದಕ್ಕೆ ನಿಲ್ಲಿಸಿರೋದು. ಇವರು ಹಂಸಲೇಖ ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದಾರಲ್ವ. ನಾವು ಒಂದ್ಸಲ ಇದೇ ಹಂಸಲೇಖ ಸರ್ ಸ್ಟುಡಿಯೋದು ಟೂರ್ ಮಾಡೋಕ್ಕೆ ಅಂತ ಹೋಗೋವಾಗ ಅಲ್ಲಿರೋ ಗ್ರೀನ್ ಮ್ಯಾಟ್ ತೋರಿಸಿದ್ರು ಕಂಪ್ಲೀಟ್. ಇಲ್ಲೊಂದು ಹಾಡು ರೆಕಾರ್ಡ್ ಆಗಿದೆ, ಅದಿನ್ನೇನು ರಿಲೀಸ್ ಆಗಬೇಕಾಗಿದೆ ಅಂತ ಅವ್ರು ಹೇಳಿದರು. ಸೊ ಇವತ್ತು ಬಂದಾಗ ಆ ರಿಲೀಸ್ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ, ಅವರು ಬಂದಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಳೋದು ಅವ್ರನ್ನೇ ಕೇಳಿ ಏನು ಹೇಳ್ತಾರೆ ಕೇಳೋಣ, ಅದೇನು ಹೇಳ್ತಾನೆ ನೋಡೋಣ. ಭರತ್ ಸರ್, ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ ಪಳನಿ ಸರ್ಗೆ. ಯಾಕಂದರೆ ಆಪರ್ಚುನಿಟಿಯಿಂದನೇ ನಮಗೆ ನಾವು ಯಾರು ಅಂತ ಗುರ್ತಿಸ್ಕೊಳ್ಳೋದು. ಸೊ ಪಳನಿ ಸರೇ ನಂಗೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಆ ವೈಲಿನ್ಸ್ ರೆಕಾರ್ಡಿಂಗ್ ಹೇಳೋದಾದರೆ, ನಾನು ಅದ್ರಿಗೂ ವೈಲಿನ್ಸ್ ರೆಕಾರ್ಡಿಂಗ್ ಅಷ್ಟು ಜನ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದಿಲ್ಲ. ಸೊ ಪಳನಿ ಸರಿಂದ ನಾನು ಫಸ್ಟು ವರ್ಕ್ ಮಾಡಿದ್ದಲ್ಲಿ ಅಲ್ಲಿ ಲೈವಾಗಿ ಕೇಳೋದಕ್ಕೇ ತುಂಬ ಚೆನ್ನಾಗಿತ್ತು. ಅವಾಗೇ ಗೊತ್ತಾಗ್ಬಿಡ್ತು, ಈ ಸಾಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ರೀಚೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದರೆ ಲೈವ್ಲಿನೇ ಈ ಸಾಂಗ್ಗೆ ಮೇನ್ ಐಕಾನೇ ಆಗಿರೋದ್ರಿಂದ. ಸೊ ಚೆನ್ನಾಗಿತ್ತು ಈ ಸಾಂಗ್. ಆವಾಗ ಅಲ್ಲಿ ರೆಕಾರ್ಡ್ ಮಾಡೋವಾಗೇ ನನಗೆ ಇಷ್ಟ ಆಯಿತು. ಹಂಗೆ ಜನಕ್ಕೂ ಎಲ್ಲರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು. ಫಸ್ಟ್ ನಮ್ಮ ಥ್ಯಾಂಕ್ ಯು ಹೇಳೋದು ನಮ್ಮ ಪಳನಿ ಸರ್ಗೆ. ನಾನು ಏನಿದ್ರು ಝೀರೋಯಿಂದ ಅವರೇ ನನ್ನ ಆಪರ್ಚುನಿಟಿ ಕೊಟ್ಟಿದ್ದು. ಈ ಸಾಂಗ್ ಫಸ್ಟ್ ಟ್ರ್ಯಾಕ್ ರೆಕಾರ್ಡ್ ಮಾಡಿಬಿಟ್ಟಿದ್ರು. ನಾನು ಫಸ್ಟ್ ಟೈಮ್ ಕೇಳಿದಾಗೆ ವಾವ್ ಅನಿಸಿತ್ತು. ಆದಮೇಲೆ ಒಂದಾದ್ಮೇಲೆ ಒಂದು ಲೈವ್ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಆಗ್ತಿದ್ರೆ ಇನ್ನೂ ಚೆನ್ನಾಗಿತ್ತು. ಮೇನ್ಲಿ ಸ್ಟ್ರಿಂಗ್ಸು ಅವತ್ತಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಅದು ಈ ಥರನೂ ಮಾಡ್ಬೋದಾ ಅಂತ ನನಗೆ ಅನಿಸಿದ್ದು. ಮುಂಚೆ ಮಾಡ್ತಿದ್ರು ಅನ್ಕೋತೀನಿ, ನನಗದು ಫಸ್ಟ್ ಟೈಮ್ ಇತ್ತು. ಸಾಂಗ್ ತುಂಬ ಸೂಪರಾಗಿ ಬಂದಿದೆ. ಪಳನಿ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್. ಹಂಸಲೇಖ ಸರ್ ಏನು ಹೇಳಿದರು? ಅವರು ಸ್ಪೀಚ್ಲೆಸ್. ಫಸ್ಟ್ ನೋಡಿದ ತಕ್ಷಣ ತಿರುಗಿ ವಾವ್ ಅಂತ ಹೇಳಿದ್ರು. ಫಸ್ಟ್ ವಾವ್, ಏನು ಸ್ಟಾರ್ ಟ್ಯೂನ್ ಅಂತ ಹೇಳಿದ್ರು. ಸ್ಟಾರ್ ಟ್ಯೂನ್ ಇದನ್ನು ಯಾರು ಹಾಡಿದ್ರು ಚೆನ್ನಾಗಿರುತ್ತೆ. ಆಮೇಲೆ ಸ್ಟಾರ್ ಸಿಂಗರ್ಸ್ ಆಡಿದ್ದಾರೆ ಇಬ್ಬರು ಅಂತ ಅವರ ಅಭಿಪ್ರಾಯ ಹೇಳಿದ್ರು. ಟ್ಯೂನ್ ಚೆನ್ನಾಗಿರೋದ್ರಿಂದನೇ ಹಾಡು ಚೆನ್ನಾಗಿ ಬಂದಿದೆ, ಇದನ್ನು ಯಾರು ಹಾಡಿದ್ರು ಚೆನ್ನಾಗಿರುತ್ತೆ ಅಂತಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಎಸ್. ಈಗ ಇದು ನಿರ್ಮಾಪಕರಿಗೆ ಕೇಳಬೇಕಾಗಿರೋ ಪ್ರಶ್ನೆ, ಬಟ್ ಸ್ಟಿಲ್ ನಿಮ್ಗೆಲ್ಲಾದರೂ ಒಂದು ಗೊತ್ತಿರಬಹುದು ಅಂತ. ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಎಷ್ಟು ತಗೊಂಡ್ರೆ ಹಾಡು ಹೇಳೋದಕ್ಕೆ? ಇಲ್ಲ, ಅದು ಖಂಡಿತವಾಗೂ. ಬಿಕಾಸ್ ಏನಾಗುತ್ತೆ, ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು, ಅಲ್ಲಿ ಒಂದು ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅವ್ರ ಕಮರ್ಷಿಯಲ್ ವ್ಯಾಲ್ಯೂಸ್ ಬೇರೆ ಇರುತ್ತೆ. ಸೊ ಇಲ್ಲಿ ಹೇಳೋದ್ರಿಂದ ಅದು ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗ್ಬೋದು ಅನ್ನೋದ್ರಿಂದ. ಈಗ ಒಬ್ಬರು ಪರಿಚಯ ಇದ್ದಾಗ ಅಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ಇಷ್ಟು ವರ್ಷದ ಇದಲ್ಲಿಗೆ. ಸೊ ಆ ರೀತಿಯಲ್ಲಿ ನಾವು ಒಂದು ಕರೆಕ್ಟ್ ರೂಟಲ್ಲಿ ಹೋಗಿದ್ವಿ. ಸೊ ನಮಗೆ ಒಳ್ಳೆ ರೀತಿಯಲ್ಲೇ ಆಗಿತ್ತು, ಬೇರೆಯವ್ರಿಗಿನ್ನ ನಮಗೆ ಲಾಭಕರವಾಗೇ ಆಗಿತ್ತು. ಅದು ಅವ್ರ ಪೇಮೆಂಟ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅನ್ಸುತ್ತೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಯಾಕಂದರೆ ಇನ್ನಷ್ಟು ಜನರಿಗೆ ಹತ್ತಿರವಾಗಲಿ. ಕೊನೆಯದಾಗಿ ಏನು ಹೇಳ್ತೀರಾ ಪ್ಯಾರ್ ಸಿನಿಮಾದ ಬಗ್ಗೆ, ಜೊತೆಗೆ ಈ ಹಾಡಿನ? ಪ್ಯಾರ್ ಹೆಸರಲ್ಲೇ ಇದೆ, ಅಲ್ಲಿ ಯಾವ ಥರದ ಪ್ರೀತಿ ಸಂಬಂಧಗಳು ಬೇಕಾದ್ರೆ ಇರ್ಬೋದು. ಇದು ಬರೀ ಹುಡುಗ ಹುಡುಗಿ ಪ್ರೀತಿ ಮಾತ್ರ ಅಲ್ಲ. ಇಲ್ಲಿ ಅಪ್ಪ ಮಗಳು ಸಂಬಂಧಗಳು, ಈ ನಡುವೆ ಏನಾಗ್ತದೆ, ಸಂಬಂಧಗಳು ನಶಿಸಿ ಹೋಗ್ತಾ ಇದೆ ಅಲ್ವಾ. ಆ ಸಂಬಂಧಗಳು ನಶಿಸಿ ಹೋಗಬಾರ್ದು ಅಂದರೆ ಈ ಸಿನಿಮಾ ನೋಡಬೇಕು. ಹೌದು, ನನಗೋಸ್ಕರ ನನ್ನ ತಂದೆ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ, ನನಗೋಸ್ಕರ ನಮ್ಮ ಅಮ್ಮ ಏನು ಕಷ್ಟಪಟ್ಟಿದ್ದಾರೆ, ನನಗೋಸ್ಕರ ನಮ್ಮ ಚಿಕ್ಕಪ್ಪ ಅಪ್ಪ, ಈ ಸಂಬಂಧಗಳು ಬೆಳೆಯೋದು ಇದೆಯಲ್ಲ, ಅದು ತುಂಬಾ ಒಂಥರ ಮಜಾ. ಅದು ನಾವೊಬ್ಬರೇ ಬದುಕೋದು, ಅದು ಅಲ್ಲೇನು ಇದಿಲ್ಲ, ಖುಷಿ ಇಲ್ಲ. ಒಂದು ಸ್ವಂತದವ್ರಗಳ ಜೊತೆ, ರಿಲೇಟಿವ್ಸ್ಗಳ ಜೊತೆ
ಇರೋದಲ್ಲಿ ಒಂದು ಆನಂದ ಇದೆ. ಆ ಆನಂದ ಈ ಸಿನಿಮಾ ಕಟ್ಕೊಡುತ್ತೆ. ಈ ಸಿನಿಮಾದಲ್ಲಿ ರವಿ ಸರ್ಗೆ ಒಂದು ಹಾಡಿದೆ, ಅಪ್ಪ ಮಗಳಿಗೋಸ್ಕರ ಒಂದು ಹಾಡಿದೆ. ಖಂಡಿತವಾಗಿ ಇಡೀ ಕರ್ನಾಟಕ ಜನ ಆ ಹಾಡನ್ನ ಕೇಳಿ ಡೆಫಿನೆಟ್ಲಿ ಅವರು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಅನಿಸುತ್ತೆ. ಯಾರೇ ಆಗಲಿ ತನ್ನ ತಂದೆನ ದೂರ ಮಾಡ್ಕೊಂಡವರು ಈ ಸಾಂಗ್ ಕೇಳೋದ್ರಿಂದ ತುಂಬ ಹತ್ರ ಆಗ್ಬೋಲ್ರು ಅಂತ ನನ್ನ ನಂಬಿಕೆ. ಎಸ್, ಈ ಹಾಡಿಗಿಂತಲೂ ಈಗ ಆಲ್ರೆಡಿ ನೀವು ಕೇಳಿರುವಂಥ ಹಾಡಿಗಿಂತಲೂ ಇನ್ನು ಬರುವಂಥ ಹಾಡುಗಳು ಇನ್ನಷ್ಟು ಅಮೋಘವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ನಮ್ಮ ಸಂಗೀತ ನಿರ್ದೇಶಕರು ಹೇಳಿರುವಂಥದ್ದು. ಸೊ ನಾವು ಕೂಡ ವೆಯ್ಟ್ ಮಾಡೋಣ. ನೀವು ಕೂಡ ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ. ಆದಷ್ಟು ಬೇಗ ರಿಲೀಸ್ ಡೇಟ್ ಕೂಡ ನಿಮಗೆ ಅನೌನ್ಸ್ ಆಗಲಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್.